ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ದುಬೈ ಟ್ರಿಪ್ ಸೀರೀಸ್ನ ವಿಡಿಯೋ. ಈ ವಿಡಿಯೋದಲ್ಲಿ ಅಬುಧಾಬಿಯಲ್ಲಿ ಇರುವಂತಹ ಲೂವ್ರ್ ಮ್ಯೂಸಿಯಂನ ಒಂದು ತುಣುಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಡೇ 2 ಅಬುಧಾಬಿಯಲ್ಲಿ. ಸೊ ನಮ್ಮ ದಿನ ಸ್ಟಾರ್ಟ್ ಆಗಿದ್ದೆ ಲೂವ್ರ್ ಮ್ಯೂಸಿಯಂ ಮುಖಾಂತರ. ಇದ್ರ ಸುತ್ತ ಕಂಪ್ಲೀಟಾಗಿ ನೀರಿದೆ. ಸೊ ನೋಡೋಕ್ಕೆ ತುಂಬ ಮನಮೋಹಕ ಅಂತ ಅನ್ನಿಸ್ತದೆ. ಸೊ ಆರ್ಕಿಟೆಕ್ಚರ್ದಂತೂ ಹೇಳೋದೇ ಬೇಡ. ನಾನಿವಾಗ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ತುಂಬ ಇನೋವೇಟಿವ್ ಆಗಿದೆ, ಒಂದ್ಸಲಿ ನೋಡ್ಬೋದು. ಹಾಗೆ ಇಲ್ಲಿ ಏನೇನು ಇರ್ತದ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಈ ಮ್ಯೂಸಿಯಮ್ಮಲ್ಲಿ ನೀವು ಆರ್ಟ್ ಗ್ಯಾಲರೀಸ್ ನೋಡ್ಬೋದು. ತುಂಬ ಪೇಂಟಿಂಗ್, ಪಿಕ್ಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿದೆ. ಸೊ ಒಂಥರ ಪುರಾತನದ ಥರನೂ ಇದೆ. ಸೊ ತುಂಬ ಚೆನ್ನಾಗಿದೆ. ಹಾಗೆ ಹಿಸ್ಟರಿ ಬಗ್ಗೆ ನೀವು ತಿಳ್ಕೊಬೋದು. ಹಾಗೆ ಡಿಫ್ರೆಂಟ್ ಕಲ್ಚರ್ಸ್ ಬಗ್ಗೆ ಕೂಡ ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಬರೀ ನೋಡೋದಷ್ಟೇ ಅಲ್ಲ, ಕೆಲವೊಂದಿಷ್ಟು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಕೂಡ ನೀವು ಮಾಡ್ಬೋದು. ಟೋಟಲಾಗಿ ಇಲ್ಲಿ ಅರೌಂಡ್ 12 ಝೋನ್ಸ್ ಇದೆ. ಸೊ ಒಂದೊಂದು ಝೋನ್ಸಲ್ಲೂ ಒಂದೊಂದು ಥರ ಡಿಫ್ರೆಂಟಾಗಿ ಇವರು ಮಾಡಿದ್ದಾರೆ. ಸೊ ಕೆಲವೊಂದು ಝೋನ್ಸಲ್ಲಿ ನೀವು ಆರ್ಟ್ಸ್ ರಿಲೇಟೆಡ್ ಗ್ಯಾಲರೀಸ್ನ ನೋಡ್ಬೋದು. ಕೆಲವೊಂದು ಝೋನ್ಗಳಲ್ಲಿ ನೀವು ಅವರ ಪುರಾತನವಾಗಿ ಇರುವಂಥ ಬೇರೆ ಬೇರೆ ದೇಶದ ಐಟಮ್ಸ್ಗಳನ್ನ, ಅಂದರೆ ಅವರು ಯೂಸ್ ಮಾಡ್ತಿದ್ದಂತಹ ವೆಪನ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ಕೂಡ ಇದೆ. ಹಾಗೆ ಅವ್ರು ಯೂಸ್ ಮಾಡ್ತಿರೋಂಥ ಜುವೆಲ್ಸ್ ಆಗಿರ್ಬೋದು, ಅದು ಎಲ್ಲನೂ ಕೂಡ ಅವರು ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಝೋನ್ಸಲ್ಲಿ ನಿಮಗೆ ಲೈಟ್ ರಿಲೇಟೆಡ್ಡು ಕೂಡ ಒಂದಿಷ್ಟು ಎಕ್ಸ್ಪಿರಿಮೆಂಟ್ಸ್ ಮಾಡಿದ್ದಾರೆ. ಅದು ಕೂಡ ಒಂದೊಳ್ಳೆ ಏನಂತ ಹೇಳಬೇಕು ಅನುಭವ. ಒಂದು ಸರಿನೂ ನಾವು ಆ ಥರ ಎಲ್ಲ ನೋಡಿಲ್ಲ. ಸೊ ನೀವು ಕಂಪ್ಲೀಟಾಗಿ ಮ್ಯೂಸಿಯಂ ನೋಡ್ಕೊಂಡು ಹೊರಗೆ ಬಂದ ತಕ್ಷಣವೇ ನಿಮ್ಗೆ ಇನ್ನೊಂದು ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದೇನು ನೀವು ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಕವರ್ ಒಂಥರ ಟೋಪಿ ಥರ ಏನಿದೆ, ಅದು ಬಂದುಬಿಟ್ಟು ಇನ್ ಬಿಟ್ವೀನ್ ಗ್ಯಾಪ್ಸ್ ಇದೆ, ಹೋಲ್ ಇದೆ, ಅಲ್ಲಿ ಲೈಟ್ ಬರುತ್ತೆ. ಅಂದರೆ ಸೂರ್ಯನ ಕಿರಣಗಳದ್ರ ಮೂಲಕ ಬರ್ತವೆ. ಹಾಗೆ ಕೆಳಗೆ ನೀವು ನೋಡ್ತಾ ಇದ್ದೀರಾ ನೀರಿದೆ. ಸೊ ಅದೊಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನೀವು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ತೊಗೋಬೋದು. ಹಾಗೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಲ್ಲಿ. ಇನ್ನು ನೀವು ಹೊರಗಡೆ ಕಯಾಕಿಂಗ್ ಆಪ್ಷನ್ ಕೂಡ ಇದೆ. ನಿಮ್ಮ ಹತ್ರ ಟೈಮ್ ಇದ್ದಲ್ಲಿ ನೀವು ಕಯಾಕಿಂಗ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಕೆಫೆ ಕೂಡ ಇದೆ. ನಿಮ್ಗೇನಾದರೂ ಫುಡ್ ಏನಾದರೂ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಆಪ್ಟ್ ಫಾರ್ ಇಟ್. ಹಾಗೆ ಇನ್ನು ಟಿಕೆಟ್ಸ್ ಮತ್ತು ಪ್ರೈಸ್ ರಿಲೇಟೆಡ್ ಬಂದರೆ 18 ಇಯರ್ಸ್ಗಿಂತ ಕಡಿಮೆ ಇದ್ದರು ಅಂದರೆ ಅವರಿಗೆ ಫ್ರೀ ಎಂಟ್ರಿ ಇರುತ್ತೆ. ಹಾಗೆ ಎಲ್ಡರ್ಸ್ ರಿಲೇಟೆಡ್ ಪ್ರೈಸಿಂಗ್ನ ನೀವು ವೆಬ್ಸೈಟ್ ಮುಖಾಂತರ ನೋಡ್ಬೋದು. ಹಾಗೆ ಈ ಮ್ಯೂಸಿಯಂ ಟೈಮಿಂಗ್ಸ್ ಬಂದು 10 to 6:30 ವೀಕ್ ಡೇಸ್. ಹಾಗೆ ವೀಕೆಂಡ್ ಟೈಮಿಂಗ್ ಸ್ವಲ್ಪ ವೇರಿ ಇರುತ್ತೆ, ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇನ್ನು ಇದನ್ನು ನೀವು ಕಂಪ್ಲೀಟಾಗಿ ನೋಡೋಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂತ ಅಂದರೆ, ನಾವು ಹೋದಾಗ ಅರೌಂಡ್ 2 hours ಆಯಿತು ನಮಗೆ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬರೋದಕ್ಕೆ. ಸೊ ನಿಮಗೆ ಮಿನಿಮಮ್ 1 hour ಆದರೂ ಬೇಕು. ಬಟ್ ತುಂಬ ಹರಿಬರಿ ಆಗುತ್ತೆ. ಯಾಕಂದರೆ ನಾನಿವಾಗ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇದೊಂದು ತುಂಬ ದೊಡ್ಡ ಮ್ಯೂಸಿಯಂ. ಹಾಗೆ ಡಿಫ್ರೆಂಟ್ ಆಗಿರೋವಂಥ ನಿಮಗೆ ಆರ್ಟ್ ಗ್ಯಾಲರೀಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಇನ್ ಕೇಸ್ ಏನಾದರೂ ನೀವು ಹೋದ ಟೈಮಲ್ಲಿ ರಶ್ ಇತ್ತು ಅಂತಂದರೆ ಕ್ಯೂ ಕೂಡ ಇರುತ್ತೆ ಎಂಟ್ರಿ ಟೈಮಲ್ಲಿ. ಸೊ ಹಾಗಾಗಿ ಮಿನಿಮಮ್ 1.5 to 2 hours ನಿಮಗೆ ಬೇಕಾಗುತ್ತೆ. ಸೊ ಇಷ್ಟಂತೂ ನೀವು ಟೈಮ್ ಇಟ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮ್ಯೂಸಿಯಂ ವೀಕ್ಲಿ 1 day ಆಫ್ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಹೋಗ್ತಾ ಇದ್ದರೆ ಅಥವಾ ಆನ್ಲೈನ್ ಬುಕ್ಕಿಂಗ್ಸ್ ಏನಾದರೂ ಮಾಡ್ತಾ ಇದ್ದರೆ ಮಿಸ್ ಮಾಡ್ದಂಗೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಆ ಡೇ ಅದು ಓಪನ್ ಇರುತ್ತಾ ಅಥವಾ ಕ್ಲೋಸ್ ಇರುತ್ತಾ ಅಂತ ಹೇಳಿ.
ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಲ್ಲಿಗೆ ಹೋಗೋದು ವರ್ತಾ ಅಂತ ನನಗೇನಾದರೂ ಕೇಳಿದರೆ ನನ್ನ ಪ್ರಕಾರ ಎಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇವಾಗ ಆಲ್ರೆಡಿ ಹೇಳ್ದಂಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದೊಂದೊಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ನಿಮ್ಮ ಜೊತೆ ಮಕ್ಕಳೇನಾದರೂ ಇದ್ದರೆ ಅವರು ತಿಳ್ಕೊಳ್ಳೋದು ಹಾಗೆ ಕಲಿಯೋದು ಇರುತ್ತೆ. ಸೊ ಹಾಗಾಗಿ ಹೋಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನಿಮಗೇನಾದರೂ ಆರ್ಟ್ ಬಗ್ಗೆ ಅಥವಾ ಹಿಸ್ಟ್ರಿ ಬಗ್ಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲಪ್ಪ, ನಮಗೇನು ಅಷ್ಟೊಂದು ಕಲಿಯೋಕ್ಕಿಲ್ಲ ಅಥವಾ ನೋಡೋಕ್ಕೇನಷ್ಟೊಂದು ಇಷ್ಟ ಇಲ್ಲ ಅನ್ನಂಗಿದ್ರೆ ನೀವು ಈ ಪ್ಲೇಸ್ನ ಸ್ಕಿಪ್ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇನ್ ಲೂವ್ರ್ ಮ್ಯೂಸಿಯಂ ಅಬುಧಾಬಿ, ಹಾಗೆ ಡೇ 2ನ ಫಸ್ಟ್ ಹಾಫ್ ಆಫ್ ಅಬುಧಾಬಿ ಟ್ರಿಪ್. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ, ಹಾಗೆ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೆ ನಿಮ್ಮದೇನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ನೀವು ಮೊದಲೇ ಸಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದ್ದು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಪಕ್ಕ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದಾಗಿ ನಿಮಗೆ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ಸ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮೆಲ್ಲರನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಸಿ ಯು ಆಲ್. ನಮಸ್ಕಾರ.